ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಮಕ್ಕಳೇ, ಈ ರಾಮಾಯಣವನ್ನು ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿ, ಎಲ್ಲ ಕಡೆಯಲ್ಲಿ ರಾಮಾಯಣ ಹಾಡ್ತಾ ಬನ್ನಿ ಅಂತೇಳಿ. ನೋಡಿ, ರಾಮಾಯಣ ಪ್ರಚಾರ ಯಾವಾಗ ಆಯಿತು? ರಾಮ ಇರುವಾಗಲೇ ಆಯಿತು. ಪ್ರಚಾರ ಮಾಡಿದವರು ಯಾರು? ರಾಮನ ಮಕ್ಕಳು. ಎಲ್ಲೆಲ್ಲ ಆಡಿದ್ರು? ಎಲ್ಲ ಕಡೆಯೆಲ್ಲ ಆಡಿದ್ರು. ಎಲ್ಲ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ, ಬೀದಿ ಬೀದಿಗಳಲ್ಲಿ ರಾಮನ ಮಕ್ಕಳು ಮೊದಲು ಹೋಗಿ ಅರಮನೆಯಲ್ಲಿ ರಾಜಕುಮಾರರಾಗಲಿಲ್ಲ. ರಾಮನ ಮಕ್ಕಳು ಎಲ್ಲ ಕಡೆಯಲ್ಲಿ ರಾಮನ ಕಥೆಯನ್ನು, ರಾಮಾಯಣದ ಕಥೆಯನ್ನು ಪ್ರಚಾರ ಮಾಡ್ತಾ ಹೋದರು. ಇಂತಹ ರಾಮಾಯಣವನ್ನು ಶ್ರೀರಾಮನ ಮಕ್ಕಳು ಪ್ರಚಾರವನ್ನು ಮಾಡ್ತಾ 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 ಹೀಗೇನೆ ಅವರು ವಾಲ್ಮೀಕಿ ಆಶ್ರಮದಿಂದ ಅಯೋಧ್ಯೆಯವರೆಗೂ ಬಂದಿದ್ದಾರೆ. ಇದು ಇನ್ನೂ ಕುತೂಹಲಕರವಾಗಿರುವಂಥದ್ದು. ಕುಶಲವರು ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ಅಲ್ಲಲ್ಲಿ ರಾಮಕಥೆಯನ್ನು ಆಡ್ತಾ ಇದ್ದಾರೆ. ಜನ ಎಲ್ಲ ಸೇರ್ತಾ ಇದ್ದಾರೆ. ಇಬ್ಬರು ಮಕ್ಕಳು ಬಂದಿದ್ದಾರಂತೆ, ಒಂದೇ ಥರ ಇದ್ದಾರಂತೆ, ರಾಮನಂತನೇ ಇದ್ದಾರಂತೆ, ಚೆನ್ನಾಗಿ ನಮ್ಮ ರಾಮನ ಕಥೆ ಆಡ್ತಾರಂತೆ ಅಂಥೇಳಿ ಅವರು ಎಲ್ಲೆಲ್ಲಿ ರಾಮನ ಕಥೆಯನ್ನು ಹೇಳ್ತಾ ಇದ್ದರೋ ಅಲ್ಲೆಲ್ಲ ಜನ ಸೇರ್ತಾ ಇದ್ದಾರೆ. ದೊಡ್ಡ ಜಂಗುಳಿ.